ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆಂಬುದಾಗಿ, ನೀವೆಲ್ಲರೂ ಆರೋಗ್ಯ ಉಳ್ಳವರಾಗಿ ದೇವರ ಆರೋಗ್ಯದಲ್ಲಿ ಜೀವಿಸುತ್ತಿದ್ದಾರೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ದೇವರು ನಿಮ್ಮನ್ನು ಆತನನ್ನು ಅನುಸರಿಸಬೇಕೆಂಬುದಾಗಿ ಆತನು ನಿಮ್ಮನ್ನು ಕರೆದಿದ್ದಾನೆ. ಆತನನ್ನು ಹಾಗೆ ಜೀವಿಸಬೇಕೆಂಬುದಾಗಿ ಆತನು ನಿಮ್ಮನ್ನು ಈ ಲೋಕದಿಂದ ಪ್ರತ್ಯೇಕಪಡಿಸಿದ್ದಾನೆ. ಆತನ ಹಾಗೆ ಮಾತನಾಡಬೇಕು, ಆತನ ಮಾದರಿಯಲ್ಲಿ ನಡೆಯಬೇಕು, ಆತನ ಮಾದರಿಯಲ್ಲಿ ಜೀವಿಸಬೇಕು. ನೀವು ಜೀವಿಸುವುದು ಅಥವಾ ಯೇಸು ಕ್ರಿಸ್ತನು ಜೀವಿಸುವುದು ಒಂದೇ ಆಗಿರಬೇಕು. ಅಥವಾ ಯೇಸು ಸ್ವಾಮಿಯನ್ನು ನಂಬಿದ್ದೀನಿ ಅಂತ ಹೇಳಿ ಸಂಡೇ ಹೋಗುವಾಗ ಯೇಸು ಸ್ವಾಮಿಯ ವಿಚಾರಗಳು, ಆಚಾರಗಳು ಅಥವಾ ಅನೇಕ ಕ್ಯಾರೆಕ್ಟರ್ಗಳಿರೋದು, ಬೇರೆ ದಿನ ಅದಕ್ಕೆ ಲೋಕದ ರೀತಿಯಲ್ಲಿ ಜೀವಿಸುವುದು, ಅದು ಕ್ರಿಸ್ತನ ಹಾಗೆ ಜೀವಿಸುವುದಲ್ಲ, ಅಥವಾ ಕ್ರಿಸ್ತನನ್ನು ಅನುಸರಿಸುವುದಲ್ಲ, ಅಥವಾ ಕ್ರಿಸ್ತನ ಮಾದರಿಯಲ್ಲಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು ಕೂಡ ಅಲ್ಲ ಪ್ರಿಯರೇ. ಅನೇಕರು ಹಳೆಯ ಪ್ರವಾದಿಗಳ ಹಾಗೆ, ಹಳೆಯ ಭಕ್ತರ ಹಾಗೆ ನಾನು ಜೀವಿಸಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಆತನನ್ನು ಅನುಸರಿಸುವವರಾಗಿರಬೇಕು. ಯೇಸು ಕ್ರಿಸ್ತನನ್ನು ಅನುಸರಿಸಬೇಕು ಪ್ರತಿಯೊಂದರಲ್ಲಿ. ಹಳೆಯ ಪ್ರವಾದಿಗಳ, ಹಳೆಯ ಒಡಂಬಡಿಕೆಯ ಭಕ್ತರ ಜೀವಿತವನ್ನು ನೋಡೋದಲ್ಲ, ಆತನ ಹಾಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಎಲೀಯನು ಆಕಾಶದಿಂದ ನಾನು ಬೆಂಕಿಯನ್ನು ಸುರಿಸಿದ, ನಾನು ಕೂಡ ಬೆಂಕಿಯನ್ನು ಸುರಿಸ್ತೇನೆ ಅಲ್ಲ ಪ್ರಿಯರೇ. ದೇವರು ನಿಮಗೆ ಆದ ವಿಶೇಷವಾದ ಯೋಜನೆಯನ್ನು ಇಟ್ಟಿದ್ದಾನೆ. ಎಲೀಯನ ಜೀವಿತದಲ್ಲಿ ಅದಿತ್ತು, ಆ ಸಂದರ್ಭದಲ್ಲಿ ಆತನು ಮಾಡಿದ. ಆದರೆ ನಿಮ್ಮ ಮೂಲಕ ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. ಹಾಗಿರುವಾಗ ಆತನನ್ನು ಅನುಸರಿಸಬೇಕೇ ಹೊರತು ಎಲೀಯನನ್ನಲ್ಲ, ಅಥವಾ ಎಲೀಷನನ್ನಲ್ಲ, ಮೋಶೆಯನ್ನು ಅಲ್ಲ, ಅಥವಾ ಯೆಹೋಶುವನನ್ನು ಅಲ್ಲ, ಸಮುವೇಲ ಯಾರನ್ನೂ ಕೂಡ ಅಲ್ಲ. ಯೇಸು ಕ್ರಿಸ್ತನೇ ನಮಗೆ ಮಾದರಿಯಾಗಿದ್ದಾನೆ. ಆತನೇ ಮಾದರಿ. ಆತನನ್ನು ಬಿಟ್ಟು ಬೇರೆ ಯಾವುದೇ ಹೆಜ್ಜೆ ಜಾಡಿನಲ್ಲಿ, ಯಾವುದೇ ಬೇರೆ ಮಾದರಿಯಲ್ಲಿ ನೀವು ನಡೆಯುತ್ತಾ ಇರುವುದಾದರೆ ನೀವು ತಪ್ಪು ನಿರ್ಧಾರದಲ್ಲಿ ಅಥವಾ ತಪ್ಪು ಹೆಜ್ಜೆಗಳನ್ನು, ತಪ್ಪು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೀರಾ. ಆದರೆ ಯೇಸು ಕ್ರಿಸ್ತನು, ಆತನ ಜೀವಿತ, ಆತನ ಮಾತು, ಆತನ ಸೇವೆ, ಆತನ ನಡೆ ನುಡಿ ಕ್ರಿಯೆಗಳು, ಆತನು ಮಾಡಿದಂಥ ಅದ್ಭುತಗಳು, ಆತನು ಮಾಡಿದಂಥ ಸೇವೆ, ಜೀವಿಸಿದಂಥ ರೀತಿ ಎಲ್ಲವೂ ಕೂಡ ಆತನ ಹಾಗೆ ಈ ಲೋಕದಲ್ಲಿ, ಅಥವಾ ಆತನನ್ನೇ ಪ್ರತ್ಯಕ್ಷಪಡಿಸಬೇಕು, ಆತನನ್ನೇ ಇವೆಲ್ಲದರ ಮೂಲಕ ತೋರಿಸಬೇಕು ಮಾದರಿಯಾಗಿ ಎಂಬುದಾಗಿ ದೇವರು ಇಷ್ಟಪಡ್ತಾನೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ನೀವು ಅದನ್ನೇ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನೇ, ಯಾರನ್ನೇ, ಅಥವಾ ಈಗ ನಿಮ್ಮ ಜೀವಿತದ ಕಾಲದಲ್ಲಿ ದೇವರಿಗಾಗಿ ಪ್ರಜ್ವಲಿಸುವಂಥ, ಉಪಯೋಗಿಸಲ್ಪಡುವಂಥ ಅನೇಕ ಸೇವಕರನ್ನು ಅವರ ಹಾಗೆ ನಾನು ಆಗಬೇಕಂತ ನೀವು ಇಷ್ಟಪಡಬೇಡಿ. ದೇವರ ಹಾಗೆ ಅಥವಾ ಯೇಸು ಕ್ರಿಸ್ತನ ಹಾಗೆ ನಾವು ಆಗಬೇಕೆಂಬುದಾಗಿ ಆತನು ಉಳ್ಳವನಾಗಿದ್ದಾನೆ. ಆತನು ಏನೇ ಮಾಡಿದರೂ ಕೂಡ ನಿಮಗೋಸ್ಕರ ಎಲ್ಲವನ್ನ ಮಾಡಿದ್ದಾನೆ. ಕರ್ತನಾದ ಯೇಸು ಸ್ವಾಮಿ ತನ್ನ ತಂದೆಯ ಹೆಜ್ಜೆ ಜಾಡಿನಲ್ಲಿ ನಡೆದನು ಪ್ರಿಯರೇ. ತನ್ನ ತಂದೆಯ ಹಾಗೆ ಜೀವಿಸಿದನು. ಅದರ ಅರ್ಥ ತಂದೆಗೆ ವಿಧೇಯನಾದನು, ತಂದೆಯ ಹೆಜ್ಜೆ ಜಾಡಿನಲ್ಲಿ ನಡೆದನು, ತಂದೆಯನ್ನು ಅನುಸರಿಸುವನಾದನು, ತಂದೆಯ ಮಾದರಿಯಾಗಿ ಜೀವಿಸಿದನು, ಆತನ ಮಾದರಿಯಲ್ಲಿ ಜೀವಿಸಿದನು. ಆತನೇ ತಂದೆಯಾದ ದೇವರೇ ಯೇಸು ಸ್ವಾಮಿಗೆ ಮಾದರಿ. ಆದರೆ ನಮಗೆ ನಿಮಗೆ ಮಾದರಿ ಏನಾಗಿದ್ದಾನೆ? ಕರ್ತನಾದ ಯೇಸು ಕ್ರಿಸ್ತನೇ ಮಾದರಿಯಾಗಿದ್ದಾನೆ. ಯಾವುದೇ ಭಕ್ತನಲ್ಲ, ಯೇಸು ಕ್ರಿಸ್ತನನ್ನೇ ನೀವು ಫೋಕಸ್ ಮಾಡಬೇಕು. ಆತನನ್ನೇ ದೃಷ್ಟಿಸಬೇಕು. ಆತನನ್ನೇ ದೃಷ್ಟಿಸಿದವರ ಮುಖವು ಲಜ್ಜೆಯಿಂದ ಕೆಟ್ಟು ಹೋಗಲಿಲ್ಲ. ಆತನನ್ನು ಅನುಸರಿಸುವವರಾಗಿರಿ. ನಿಮಗೆ ಮಾದರಿ ಯೇಸು ಕ್ರಿಸ್ತನಾಗಿದ್ದಾನೆ. ಬೇರೆ ಏನನ್ನೋ ನೀವು ಅನುಸರಿಸುವುದಾದರೆ, ಯಾವುದೋ ಒಂದು ಸಿದ್ಧಾಂತವನ್ನು, ಯಾವುದೋ ಒಂದು ವ್ಯಕ್ತಿಯನ್ನು, ಯಾವುದೋ ಒಬ್ಬ ದೇವರ ಸೇವಕನನ್ನು ಅನುಸರಿಸೋದಲ್ಲ ನಿಮ್ಮ ಉದ್ದೇಶ. ದೇವರಾದ ಕರ್ತನಾದ ಯೇಸು ಕ್ರಿಸ್ತನನ್ನೇ ಅನುಸರಿಸಬೇಕು. ಆತನು ಜನಗಳನ್ನು ಕ್ಷಮಿಸಿದನು, ಆತನ ಹಾಗೆ ನೀವು ಕೂಡ ಕ್ಷಮಿಸುವವರಾಗಿರಬೇಕು. ಆತನು ಜನಗಳನ್ನು ಪ್ರೀತಿಸಿದನು,
ಒಳ್ಳೆಯವರು ಕೆಟ್ಟವರು ಎಲ್ಲರನ್ನೂ ಪ್ರೀತಿಸಿದನು. ನೀವು ಕೂಡ ಒಳ್ಳೆಯವರು ಕೆಟ್ಟವರು ಎಲ್ಲರನ್ನ ಪ್ರೀತಿಸುವವರಾಗಿರಬೇಕು. ಅದೇ ಆತನ ಮಾದರಿಯಲ್ಲಿ ಜೀವಿಸುವುದಾಗಿದೆ. ಅದನ್ನು ಬಿಟ್ಟು ಒಳ್ಳೆಯವರನ್ನು ಮಾತ್ರ ಪ್ರೀತಿಸೋದು, ಕೆಟ್ಟವರನ್ನ ನೀವು ದ್ವೇಷ ಮಾಡೋದು, ಅದು ಯೇಸು ಕ್ರಿಸ್ತನನ್ನು ಅನುಸರಿಸುವಂಥ ರೀತಿ, ಆತನ ಮಾದರಿಯಲ್ಲಿ ಜೀವಿಸುವಂಥ ರೀತಿ ಅಲ್ಲವೇ ಅಲ್ಲ ಪ್ರಿಯರೇ. ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಯಾರನ್ನ? ಪೌಲನನ್ನೂ ಅಲ್ಲ, ಪೇತ್ರನನ್ನೂ ಅಲ್ಲ, ಅಥವಾ ಯೋಹಾನನನ್ನು ಅಲ್ಲ, ಯೇಸು ಕ್ರಿಸ್ತನನ್ನು. ಪೌಲನೇ ಹೇಳುವಂತಹ ಮಾತು, ಆತನನ್ನು ಅನುಸರಿಸುವವರಾಗಿರಿ. ಯಾರನ್ನ? ಯೇಸು ಕ್ರಿಸ್ತನನ್ನು ಅನುಸರಿಸುವವರಾಗಿರಿ. ಇಲ್ಲಿ ವಾಕ್ಯ ಕ್ಲಿಯರ್ ಆಗಿ ಹೇಳ್ತದೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಅದರಿಂದ ದೇವರ ಪ್ರಿಯದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಯಾರನ್ನ? ಪೌಲನು ಹೇಳುತ್ತಿರುವಂತಹ ಮಾತು, ನನ್ನನ್ನು ಅನುಸರಿಸುವವರಾಗಿರಿ ಅಂತ ಪೌಲನು ಹೇಳಲಿಲ್ಲ, ಆತನನ್ನು ಅನುಸರಿಸುವವರಾಗಿರಿ, ಯೇಸು ಕ್ರಿಸ್ತನನ್ನು ಅನುಸರಿಸುವವರಾಗಿರಿ ಎಂಬುದಾಗಿ ಪೌಲನೇ ಹೇಳುವಾಗ, ನಾವು ಹೇಗೆ ಪೌಲನನ್ನು ಅನುಸರಿಸುವುದು? ನಾವು ಹೇಗೆ ಇನ್ನೊಬ್ಬ ವ್ಯಕ್ತಿ ಬೈಬಲ್ ಪಂಡಿತರನ್ನು ಅಥವಾ ಬೈಬಲ್ ಹೆಚ್ಚಾಗಿ ಗೊತ್ತಿರೋರನ್ನ, ಹೆಚ್ಚಾಗಿ ಅಭಿಷಕ್ತ ಉಳ್ಳವರನ್ನು ಅಲ್ಲ, ನಾವು ಹೆಚ್ಚಿದೆಯೋ ಕಡಿಮೆ ಇದೆಯೋ, ಹೆಚ್ಚಾಗಿ ಅವರು ತಿಳ್ಕೊಂಡಿದ್ದಾರೋ ನೀವು ಕಡಿಮೆ ತಿಳ್ಕೊಂಡಿದ್ದೀರೋ ಅದಲ್ಲ. ನೀವು ಅದೇನೇ ಆಗಿದ್ರೂ ಕೂಡ ಯೇಸು ಕ್ರಿಸ್ತನೇ ನಿಮಗೆ ಮಾದರಿಯಾಗಿದ್ದಾನೆ. ಆತನನ್ನೇ ನೀವು ಅನುಸರಿಸಬೇಕು, ಆತನನ್ನೇ ಹಿಂಬಾಲಿಸಬೇಕು. ಆತನ ಹೆಸರಿನಲ್ಲಿ ನಿಮ್ಮ ಪಾಪ ಕ್ಷಮಿಸಲ್ಪಟ್ಟವು. ಬೇರೆ ಯಾವುದೇ ಹಳೆಯ ಒಡಂಬಡಿಕೆ ಭಕ್ತರ ಪ್ರವಾದಿಗಳ ಹೆಸರಿನಲ್ಲಿ ಅಲ್ಲ. ಆತನ ಹೆಸರಿನಲ್ಲಿ ನಿಮಗೆ ಆರೋಗ್ಯ ಕೊಡಲ್ಪಡ್ತದೆ. ಬೇರೆ ಯಾವುದೋ ಹಳೆಯ ಒಡಂಬಡಿಕೆ ಭಕ್ತರ ಪ್ರವಾದಿಗಳ ಹೆಸರಿನಲ್ಲಿ ಅಲ್ಲವೇ ಅಲ್ಲ. ಆತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ದೇವರು ಅಭಿವೃದ್ಧಿಪಡಿಸ್ತಾನೆ. ಬೇರೆ ಯಾವುದೋ ನಾಮದಲ್ಲಿ ಅಲ್ಲವೇ ಅಲ್ಲ. ಹಾಗಿರುವಾಗ ನೀವು ಯೇಸು ಕ್ರಿಸ್ತನನ್ನು ಅನುಸರಿಸುವವರಾಗಿರಬೇಕು. ಅದು ನಿಮ್ಮ ಒಂದು ಜವಾಬ್ದಾರಿಯಾಗಿದೆ. ಆತನನ್ನೇ ದೃಷ್ಟಿಸಬೇಕು ಎಲ್ಲ ವಿಚಾರದಲ್ಲಿ. ಒಂದು ಚಿಕ್ಕ ವಿಚಾರ ಆಗಿರಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸ ಕಾರ್ಯದಲ್ಲಿ, ನೀವು ಹೋಗುವಲ್ಲಿ ಬರುವಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಯೇಸು ಸ್ವಾಮಿಯನ್ನೇ ಅನುಸರಿಸುವವರಾಗಿರಬೇಕು. ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಾಗಿರಬೇಕು. ಆತನು ಮಾತನಾಡಿದ ಹಾಗೆ ನೀವು ಮಾತನಾಡಬೇಕಾಗಿದೆ. ಆತನು ಜೀವಿಸಿದ ಹಾಗೆ ನೀವು ಜೀವಿಸಬೇಕಾಗಿದೆ. ಆತನು ಸೇವೆ ಮಾಡಿದ ಹಾಗೆ ನೀವು ಸೇವೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ಆತನು ಅದ್ಭುತ ಮಹತ್ಕಾರ್ಯ ಸೂಚಕ ಕಾರ್ಯಗಳನ್ನು ಮಾಡಿದನು ಪ್ರಿಯರೇ. ನೀವು ಕೂಡ ಅದೇ ರೀತಿ ಮಾದರಿಯಾಗಿ, ಯೇಸು ಕ್ರಿಸ್ತನಿಗೆ ಮಾದರಿಯಾಗಿ ಅದ್ಭುತ ಮಹತ್ಕಾರ್ಯ ಸೂಚಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದು ನಿಮ್ಮ ಕರ್ತವ್ಯವಾಗಿದೆ. ಅನೇಕ ಜನಗಳನ್ನು ದೇವರು ನಿಮ್ಮಡೆಗೆ ಕರೆದುಕೊಂಡು ಬರ್ತಾನೆ. ಆಗ ದೇವರು ಅವರೆಲ್ಲರನ್ನ ಗುಣ ಮಾಡ್ತಾನೆ, ಅವರಿಗೆ ಅದ್ಭುತಗಳನ್ನು ಮಾಡ್ತಾನೆ, ಅವರಿಗೆ ಬಿಡುಗಡೆ ಕೊಡ್ತಾನೆ. ಯಾವುದೋ ಒಬ್ಬ ಹಳೆಯ ಒಡಂಬಡಿಕೆಯ ಭಕ್ತರ ಪ್ರವಾದಿಗಳ ಹೆಸರಿನಲ್ಲೋ, ಹೊಸ ಒಡಂಬಡಿಕೆಯ ಭಕ್ತರ ಪ್ರವಾದಿಗಳ ಹೆಸರಿನಲ್ಲೋ, ಈಗ ಜೀವಿಸುತ್ತಿರುವಂಥ ಯಾವುದೇ ಭಕ್ತರ ಸೇವಕರ ಹೆಸರಿನಲ್ಲಿಯೋ ಅಲ್ಲವೇ ಅಲ್ಲ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತಗಳು, ಮಹತ್ಕಾರ್ಯಗಳು, ಪ್ರಾಸ್ಪರಿಟಿ, ಕೃಪೆ, ಹಲ್ಲೆಲೂಯ, ಕರುಣೆ ಎಲ್ಲವೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದೆ ಹೊರತು ಬೇರೆ ಯಾವುದೇ ನಾಮದಲ್ಲಿ ಇಲ್ಲವೇ ಇಲ್ಲ. ಆಗಿರುವಾಗ ನೀವು ಯೇಸು ಕ್ರಿಸ್ತನನ್ನೇ ಅನುಸರಿಸುವವರಾಗಿರಬೇಕು. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ಪ್ರೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಯಾವ ಸ್ವಭಾವ? ದೇವರ ಸ್ವಭಾವ, ದೇವರ ಜೀವ, ದೇವರ ಸ್ವಭಾವ ನಿಮ್ಮಲ್ಲಿ ಇರೋದ್ರಿಂದ, ದೇವರು ಕರ್ತನಾದ ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಆತನ ಸ್ವಭಾವ ಪೂರ್ತಿಯಾಗಿ ನಿಮ್ಮೊಳಗಡೆ ಇದೆ. ಅದಕ್ಕೆ ತಕ್ಕನ ಹಾಗೆ, ದೇವರ ಸ್ವಭಾವಕ್ಕೆ ತಕ್ಕನ ಹಾಗೆ ಸರಿಯಾದ ರೀತಿಯಲ್ಲಿ ನೀವು ಜೀವಿಸಬೇಕು. ಅದರ ಅರ್ಥ ಯೇಸು ಕ್ರಿಸ್ತನನ್ನು ನೀವು ಅನುಸರಿಸುವವರಾಗಿರಬೇಕು. ಯಾಕೆ? ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಜೀವಿಸ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಜೀವಿಸ್ತಾ ಇದ್ದಾನೆ. ಆತನ ನಿಮ್ಮ ಒಳಗಡೆ ಇದ್ದಾನೆ. ಆತನ ಪ್ರೀತಿ ಹೋಗ್ತದೆ ಜನರ ಮೇಲೆ, ಅದನ್ನು ಜನಗಳಿಗೆ ತೋರಿಸಬೇಕು. ಆತನ ಕರುಣೆ ಜನರ ಮೇಲೆ ಹುಕ್ಕುತ್ತದೆ ಪ್ರಿಯರೇ, ಆ ಕರುಣೆಯನ್ನು ಜನಗಳಿಗೆ ತೋರಿಸಬೇಕು. ಆತನ ಆಶೀರ್ವಾದಗಳು ನಿಮ್ಮೊಳಗಿಂದಲೇ ಹೊಕ್ಕಿ ಬರ್ತದೆ. ಜನಗಳಿಗೆ ಆಶೀರ್ವಾದಗಳನ್ನು ಕೊಡಬೇಕಾಗಿದೆ. ನಿಮ್ಮ ಮೂಲಕವೇ ದೇವರು ಏನೋ ಒಂದು ಈ ಲೋಕದಲ್ಲಿ ಮಾಡಲಿಕ್ಕಿದ್ದಾನೆ. ಒಬ್ಬ ದೇವರ ಸೇವಕರು ಹೀಗೆ ಹೇಳ್ತಾರೆ, ನೀವು ನಿಮ್ಮ ಯಾವುದೇ ವಿಚಾರದಲ್ಲೂ, ನಿಮ್ಮ ಜೀವಿತದ ವಿಚಾರದಲ್ಲೂ ಬೇರೆ ಯಾವುದೇ ವ್ಯಕ್ತಿಯನ್ನು ಅನುಸರಿಸಬೇಡ್ರಿ, ಬೇರೆಯವರಿಗೆ ಹೋಲಿಸಿಕೊಳ್ಳಬೇಡ್ರಿ. ಯಾಕಂದರೆ ನಿಮ್ಮ ಮೇಲೆಯೇ ದೇವರು ವಿಶೇಷವಾದ ಒಂದು ಕರೆಯುವಿಕೆ, ವಿಶೇಷವಾದ ಒಂದು ಕೃಪೆ, ವಿಶೇಷವಾದ ದೇವರ ಯೋಜನೆ, ಉದ್ದೇಶ ಇದೆ. ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ವಿಶೇಷವಾದದ್ದನ್ನು ಇಟ್ಟಿರ್ತಾನೆ. ಆಗಿರುವಾಗ ಬೇರೆಯವರಿಗೆ ನಿಮ್ಮನ್ನು ನೀವು ಹೋಲಿಸಿಕೊಳ್ಳಬೇಡಿ ಎಂಬುದಾಗಿ ಒಬ್ಬ ದೊಡ್ಡ ದೇವರ ಸೇವಕರು ಹೇಳ್ತಾರೆ. ಹಾಗಿರುವಾಗ ನಾವು ಬೇರೆ ಯಾವುದೇ ವ್ಯಕ್ತಿಗಾಗಲಿ
ಯಾವುದೋ ಹಣ ಇರುವಂಥ ವ್ಯಕ್ತಿ ಜೊತೆಯಲ್ಲಿ ಇದ್ದು ಹಣವಂತನಾಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಬಡವ ಹಣವಂತನಾದ ಒಬ್ಬ ಫ್ರೆಂಡ್ಸ್ ಇರ್ತಾನೆ, ಒಬ್ಬ ಶ್ರೀಮಂತ, ಅವನು ಇವನ ಫ್ರೆಂಡ್ಸ್ ಅಂತ ಹೇಳ್ತಾರೆ ಹೊರತು ಶ್ರೀಮಂತ ಇವನು ಅಂತ ಹೇಳ್ತಾರೆ ಹೊರತು ಇವನು ಕೂಡ ಶ್ರೀಮಂತ ಅಂತ ಹೇಳೋಕ್ಕಾಗೋದಿಲ್ಲ. ಅವನು ಬಡವ ಪಕ್ಕದಲ್ಲಿದ್ದರೂ ಕೂಡ ಶ್ರೀಮಂತರ ಪಕ್ಕದಲ್ಲಿ ಬಡವನೇ ಆಗಿರ್ತಾನೆ, ಶ್ರೀಮಂತನೇ ಆಗಿರ್ತಾನೆ. ಹಾಗೆ ಒಬ್ಬ ಅನೇಕರ ವಿಚಾರದಲ್ಲಿ ನೋಡುವಾಗ ದೇವರು ಎಲ್ಲರನ್ನ ಪ್ರೀತಿಸಿದರು, ನೀವೆಲ್ಲರನ್ನ ಪ್ರೀತಿಸಬೇಕು. ದೇವರು ಆತನ ರಾಜ್ಯವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು, ನೀವು ಆತನ ರಾಜ್ಯವನ್ನು ಕಟ್ಟಬೇಕಾಗಿದೆ. ಎಲ್ಲ ವಿಚಾರದಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ ಆತನನ್ನೇ ನೀವು ಅನುಸರಿಸುವವರಾಗಿರಬೇಕು. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಆತನೇ ಮಾದರಿಯಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನೇ ನನ್ನ ಮಕ್ಕಳು ಹಿಂಬಾಲಿಸಬೇಕೆಂಬುದಾಗಿ ಇಷ್ಟಪಡ್ತಾನೆ. ನನ್ನ ಹಾಗೆ ಅವರು ಮಾದರಿಯಾಗಿರಬೇಕೆಂಬುದಾಗಿ ಇಷ್ಟಪಡ್ತಾನೆ. ಯಾವ ರೀತಿ ತಂದೆಯಾದ ದೇವರಿಗೆ ಪೂರ್ತಿಯಾಗಿ ಯೇಸು ಸ್ವಾಮಿ ಮಾದರಿಯಾಗಿದ್ದನು, ಅದು ನೀವು ಯೋಹಾನ್ ಬರೆದ ಸುವಾರ್ತೆ 14, 15, 16, 17ನೇ ಅಧ್ಯಾಯದಲ್ಲಿ ನೋಡೋದಾದರೆ ಪೂರ್ತಿಯಾಗಿ ದೇವರಿಗೆ ವಿಧೇಯನಾಗಿದ್ದನು. ನೀವು ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿರಬೇಕು ಪ್ರಿಯರೆಲ್ಲ ವಿಚಾರದಲ್ಲೂ, ಯಾವುದೋ ಒಂದು ವಿಚಾರದಲ್ಲಿ ಅಲ್ಲ, ಪೂರ್ತಿಯಾಗಿ. ಆತನು ದೇವರು, ನಾನು ದೇವರು ಒಂದೇ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಯಾವಾಗ ಆತನ ಹೆಜ್ಜೆ ಜಾಡಿನಲ್ಲಿ ಆತನಿಗೆ ಮಾದರಿಯಾಗಿ ಆತನನ್ನು ಅನುಸರಿಸುವವರಾಗಿರ್ತೀರೋ, ಪೂರ್ತಿಯಾಗಿ ನಡೀತೀರೋ, ಆಗ ನೀವು ಯೇಸು ಕ್ರಿಸ್ತನು ಒಂದೇ ಹಾಗಿದ್ದೀರಾ, ಬೇರೆ ಬೇರೆ ಅಲ್ಲವೇ ಅಲ್ಲ. ಈಗ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಓ ಹಲಲೂಯ ಲಿಬಾ ಹೋ ಶಕರಬ ಸಿಹಿಲ ಬರದ ಲಿಂಬ್ರೋ ಹೋ ಶಕಲಬ ಸಿಹಿಲೋ ಶಕರಬ ಲೇ ಬ್ರೋ ಹೋ ಶಂದಲಬ ಸಿಯಾಂದ ಲೋಹೋರಬ ಶತಕರಬ. ಪವಿತ್ರಾತ್ಮನೇ, ಸರಿಯಾದ ವ್ಯಕ್ತಿ, ಈ ವಾಕ್ಯ ಯಾವ ವ್ಯಕ್ತಿಗೆ ಹೋಗಬೇಕು ಅವರಿಗೆ ಮಾತ್ರ ಹೋಗಲಿ ದೇವರೇ. ಓ ಹಲಲೂಯ ರಿಬೋ ಶಕಲಬಾಸಿ ಅಂದ. ಯಾರಿಗೆ ಹೋಗಬೇಕು ಅವರಿಗೆ ಹೋಗಲಿ, ಯಾರ ಹೃದಯ ಮುಟ್ಟಬೇಕು ಅವರ ಹೃದಯವನ್ನು ಮುಟ್ಟಲಿ ಪವಿತ್ರ. ತಟ್ಟು ಅನೇಕ ಹೃದಯಗಳನ್ನು, ಜೀವಿತಗಳು ಮಾರ್ಪಡಲಿ ಪವಿತ್ರಾತ್ಮ. ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಲಾರ್ಡ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ ಮುಟ್ಟು ಸ್ವಾಮಿ. ಓ ಹಲಲೂಯ. ಅವರು ಯಾರನ್ನು ಅನುಸರಿಸ್ತಾ ಇದ್ದಾರೋ, ಮನುಷ್ಯರನ್ನು, ಹಳೆಯ ಒಡಂಬಡಿಕೆ ಭಕ್ತರನ್ನು, ಪ್ರವಾದಿಗಳನ್ನು, ಈಗಿರುವಂಥ ಸೇವಕರನ್ನು ಅಲ್ಲ, ಇದು ತಪ್ಪು ಎಂಬುದಾಗಿ ಯೇಸು ಕ್ರಿಸ್ತನನ್ನೇ ಅನುಸರಿಸುವವರಾಗಬೇಕು. ಅವರೊಟ್ಟಿಗೆ ನೀನು ಮಾತನಾಡಿ ವಾಕ್ಯಗಳ ಮೂಲಕ ಅವರ ಜೀವಿತಗಳು ಮಾರ್ಪಾಡಲಿ, ಬದಲಾವಣೆಯಾಗಲಿ, ರೂಪಾಂತರವಾಗಲಿ ಯೇಸುವಿನ ನಾಮದಲ್ಲಿ ದೇವರೇ. ನಿನ್ನ ಹಾಗೆ ಜೀವಿಸಲಿಕ್ಕೆ, ನಿನ್ನನ್ನೇ ಅನುಸರಿಸಲಿಕ್ಕೆ ಕರೆದಿದೆಯ ಪ್ರತಿಯೊಬ್ಬೊಬ್ಬರನ್ನ ದೇವರೇ ಇವರನ್ನ ಆಶೀರ್ವಾದ ಮಾಡು ದೇವರೇ. ಸರಿಯಾದ ವ್ಯಕ್ತಿಗಳೊಟ್ಟಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಪವಿತ್ರಾತ್ಮನೇ ನೀನು ಮಾತನಾಡು. ಅವರ ಹೃದಯಗಳನ್ನು ತಟ್ಟು ರಾಜ, ಅವರ ಮೈಂಡ್ಗಳನ್ನು ನಿನ್ನ ಕಂಟ್ರೋಲ್ ತೆಗೆದುಕೋ ದೇವರೇ. ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್.